ನಿಮಗೆ ಗೊತ್ತಾ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಜನರ ಮಾತುಗಳಲ್ಲಿ ಎಲ್ಲರೂ ತುಂಬ ಒತ್ತಡದಲ್ಲಿದ್ದಾರೆ. ಎಲ್ಲರೂ ಏನನ್ನೋ ಸಾಧಿಸಬೇಕು, ಎಲ್ಲರೂ ಏನನ್ನೋ ಪ್ರೂವ್ ಮಾಡಬೇಕು ಅಂತ ಓಡ್ತಿದ್ದಾರೆ. ಇವೆಲ್ಲದರ ನಡುವೆ ಆ ಒಂದು ಶಾಂತಿ ಸಿಗೋದು ಹೇಗೆ? ಆ ಶಾಂತಿ ಹೊರಗಡೆ ಸಿಗೋದಿಲ್ಲ, ಅದು ನಿನ್ನ ಒಳಗೆ ಇದೆ. ಸಮಸ್ಯೆ ಏನಂದರೆ, ನಾವು ನಮ್ಮ ಅಸ್ತಿತ್ವವನ್ನು ಬೇರೆಯವರ ಅಭಿಪ್ರಾಯಗಳ ಮೇಲೆ ಕಟ್ಟಿ ಹಾಕಿದ್ದೇವೆ. ಅದಕ್ಕೆ ನಾನು ಪದೇ ಪದೇ ಈ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಮಾತಾಡೋದು. ಅಹಂ ಬ್ರಹ್ಮಾಸ್ಮಿ ಇದು ಕೇಳೋಕೆ ತುಂಬ ಆಧ್ಯಾತ್ಮಿಕವಾಗಿ ಅಥವಾ ಫಿಲಾಸಫಿಕಲ್ ಆಗಿ ಅನಿಸುತ್ತೆ. ಆದರೆ ಇವತ್ತಿನ ಕಾಲದ ಯಂಗ್ಸ್ಟರ್ಗಳಿಗೆ, ಆಫೀಸ್ ಕೆಲಸದಲ್ಲಿ ಮುಳುಗಿರೋರಿಗೆ, ಕಾಂಪಿಟೇಷನ್ ಮಧ್ಯೆ ಇರೋರಿಗೆ ಇದು ಹೇಗೆ ವರ್ಕ್ ಆಗುತ್ತೆ? ಇದು ಯಾವುದೋ ಒಂದು ಮಂತ್ರ ಥರಾನಾ? ಇದು ಮಂತ್ರ ಅಲ್ಲ, ಇದೊಂದು ಸೈಕಾಲಜಿಕಲ್ ಅಲ್ಟಿಮ್ಯಾಟಮ್. ನಿನಗೆ ಜಾಬ್ ಟೈಟಲ್ ಇದೆ, ನಿನಗೆ ಕಮಿಟ್ಮೆಂಟ್ಸ್ ಇದೆ, ನಿನಗೆ ಲೈಕ್ಸ್ಗಾಗಿ ಕಾಯೋ ಈಗೋ ಇದೆ. ಅದೆಲ್ಲ ನೀನಲ್ಲ, ಅದೊಂದು ಪಾತ್ರ ಅಷ್ಟೇ, ಅಂದರೆ ಕ್ಯಾರೆಕ್ಟರ್. ನೀನು ಆ ಪಾತ್ರವನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ತೀಯೋ ಅಷ್ಟು ನೀನು ಸಫರ್ ಆಗ್ತೀಯ. ಆದರೆ ಆ ಪಾತ್ರವನ್ನೇ ನೋಡ್ತಿರೋ ಆ ಅರಿವು, ಅಂದರೆ ಅವೇರ್ನೆಸ್ ನೀನೇ ಅಂದಾಗ ಆಗ ಆ ಭಯ ಇರುತ್ತಾ? ಇರಲ್ಲ. ಅಂದರೆ ವಿಟ್ನೆಸ್ ಮೈಂಡ್ಸೆಟ್ ಅಂದರೆ ನಮ್ಮ ಆಲೋಚನೆಗಳನ್ನು ಅಥವಾ ನಮ್ಮ ಲೈಫ್ನಲ್ಲಿ ನಡೆಯುವ ಘಟನೆಗಳನ್ನು ನಾವು ಬೇರೆಯವರಂತೆ ನೋಡಬೇಕು. ಆದರೆ ಆ ಭಾವನೆಗಳು ಬಂದಾಗ ಅದರಿಂದ ದೂರ ಇರೋದು ಹೇಗೆ? ಅದೇ ದೊಡ್ಡ ಚಾಲೆಂಜ್. ನೋಡು, ನಾವು ಪ್ರತಿದಿನ ಎದ್ದ ತಕ್ಷಣ ಒಂದು ರೇಸ್ ಓಡ್ತಿದ್ದೀವಿ. ಆ್ಯಂಗ್ಸೈಟಿ, ಸ್ಟ್ರೆಸ್, ಫಿಯರ್ ಇದೆಲ್ಲ ಬರ್ತಿದೆ ಅಂದರೆ ನಾವು ಆಲೋಚನೆಗಳ ಜೊತೆ ಐಡೆಂಟಿಫೈ ಆಗ್ತಿದ್ದೀವಿ. ನನಗೆ ಭಯ ಆಗ್ತಿದೆ ಅಂದ್ಕೊಳ್ಳೋ ಬದಲು ನನ್ನಲ್ಲಿ ಈ ಭಯದ ಭಾವನೆ ಮೂಡ್ತಿದೆ ಅಂತ ಅಂದ್ಕೊಂಡಾಗ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿರೋದು ಯಾರು? ನೀನು. ಆ ಅರಿವೇ ಬ್ರಹ್ಮ. ಅಂದರೆ ನೀವು ಹೇಳ್ತಿರೋದು ನಾವು ಬ್ರಹ್ಮ ಅಂತ ಅಂದ್ಕೊಂಡು ಅಹಂಕಾರ ಪಡೋದಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಅಗಾಧತೆಯನ್ನು ಅರಿತುಕೊಳ್ಳೋದು ಅಂತನಾ? ಪರ್ಫೆಕ್ಟ್. ಪ್ರಪಂಚ ನಿನಗೆ ನಿನ್ನ ಮಿತಿಗಳನ್ನು ಹೇರುತ್ತೆ. ನೀನು ಇಷ್ಟು ಮಾತ್ರ, ನಿನ್ನ ಯೋಗ್ಯತೆ ಇಷ್ಟು ಅಂತ ಹೇಳ್ತಾನೆ ಇರುತ್ತೆ. ಆದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆ ಮಿತಿಗಳನ್ನೇ ಕಿತ್ತು ಹಾಕುವ ಒಂದು ಶಕ್ತಿ. ನೀನು ನಿನ್ನ ಮೈಂಡ್ನ ಮಾಸ್ಟರ್ ಆಗೋದೇ ಈ ಜರ್ನಿಯ ಗುರಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅರಿವು ಅಂದ್ರೇನು? ನಮ್ಮ ಮನಸ್ಸನ್ನು ನಾವು ಹೇಗೆ ಅಬ್ಸರ್ವ್ ಮಾಡೋದು? ವಿಟ್ನೆಸ್ ಮೈಂಡ್ಸೆಟ್ ಅನ್ನು ಹೇಗೆ ಲೈಫಲ್ಲಿ ಅಳವಡಿಸಿಕೊಳ್ಳೋದು? ಈ ವಿಷಯಗಳ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಹೌದು, ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಮ್ಮ ಅಸ್ತಿತ್ವದ ಅನ್ವೇಷಣೆಯ ಆರಂಭ. ಈ ಸೈಕಾಲಜಿಕಲ್ ಪವರನ್ನು ನೀವು ಹೇಗೆ ಬಳಸಬಹುದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತುಂಬ ಸಿಂಪಲ್ಲಾಗಿ, ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಈ ಜರ್ನಿಯಲ್ಲಿ ನೀವು ನಮ್ಮ ಜೊತೆ ಬರ್ತೀರಾ? ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಈ ಪ್ರಯಾಣವನ್ನು ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಆಗಿ ಆ ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡ್ಕೊಳ್ಳಿ. ನೆನಪಿರಲಿ, ನೀವು ಸಣ್ಣವರಲ್ಲ, ನೀವೇ ಸೃಷ್ಟಿಕರ್ತ. ಅಹಂ ಬ್ರಹ್ಮಾಸ್ಮಿ.